ಒಂದು ಒಗ್ಗಟ್ಟಾಗಿ ನಾವು ಯಾವುದೇ ಕಾರಣಕ್ಕೂ ಸರ್ವೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಹೊರಟಾಗ ನಾವು ನಮ್ಮ ಭಾಗದ ಗಡಿನಲ್ಲಿ ಕಾಯ್ತಿದ್ವಿ. ಆಗ ಪೊಲೀಸರು ಮತ್ತು ಸರ್ವೆ ಅಧಿಕಾರಿಗಳು ಬಂದಿರಲಿಲ್ಲ, ಜಿ ಬಿ ಡಿ ಅಧಿಕಾರಿಗಳು ಬಂದರು. ಆಗ ಅವ್ರ ಹತ್ರ ಮಾತುಕತೆ ನಡೆಸ್ತಿದ್ದೋ. ನಾವು ಶಾಸಕರು ಸಭೆ ಕರೆದು ಮಾತಾಡಿದಾಗ ನಾವು ಮುಖ್ಯಮಂತ್ರಿ ಜೊತೆಯಲ್ಲಿ ಮಾತುಕತೆ ಮಾಡಿಸ್ತೀವಿ ನಿಮ್ಮ ರೈತರ ಮುಖಂಡನ ಕರೆದು ಅಂತ ಹೇಳಿದಾಗ ಆಯಿತು ಅಂದ್ಬಿಟ್ಟು ನಾವು ಒಂದು ಮೆಮೊರಾಂಡಮ್ ಕೊಟ್ಟಿದ್ದು ಅವ್ರಿಗೆ. ಆಯಿತು, ಸಭೆ ಮಾಡೋವರೆಗೂ ನೀವು ಜೆ ಎಮ್ ಸಿ ಆಗಲಿ ಇನ್ನೊಂದಾಗಲಿ ಯಾವುದೇ ಪ್ರಕ್ರಿಯೆ ನಡಿಬಾರ್ದು ಅಂತಕ್ಕಂಥದ್ದನ್ನ ಹೇಳಿ ನಮ್ಮ ಲೆಟ್ರ್ ಮುಖಾಂತರ ತಿಳಿಸಿದ್ದು. ಆಯಿತು ಅಂತ ಒಪ್ಕೊಂಡಿದ್ರು. ಇವರು ಏಕಾಏಕಿ ಮಂಡಳ್ಳಿ ಗ್ರಾಮದಲ್ಲಿ ಕಮ್ಮಿ ಜನಸಂಖ್ಯೆ ಇದೆ ಅಂದ್ಬಿಟ್ಟು ಇವರು ದುರಾಡಳಿತ ಉಪಯೋಗಿಸ್ಕೊಂಡು ಇವರು ಏಕಾಏಕಿ ನಾವು ಮಾತುಕತೆ ನಡೆಸಬೇಕಾದ್ರೆ ಅಲ್ಲಿ ಪೊಲೀಸು ಮತ್ತು ಜಿ ಬಿ ಡಿ ಅಧಿಕಾರಿಗಳ ಹತ್ರ ಇವರು ಇನ್ನೊಂದು ಕಳೆದಾರಿ, ನೀವು ಹೇಳ್ದಂಗೆ ಕಳೆದಾರಿನಲ್ಲಿ ಒಂದು 300 ಮೀಟ್ರ್ ದೂರದಲ್ಲಿ ಪೊಲೀಸ್ನವ್ರು ಕರೆಸ್ಕೊಂಡು ಒಂದು 200-250 ಜನ ಪೊಲೀಸ್ನವ್ರು ಕರೆಸ್ಕೊಂಡು ಜೆ ಎಮ್ ಸಿ ಮಾಡಲಿಕ್ಕೆ ಅಧಿಕಾರಿಗಳನ್ನ ಕರೆಸ್ಕೊಂಡು ಒಂದು 5-6 ಜೀಪ್ನಲ್ಲಿ ಇವರು ಮಾಡೋಕ್ಕೆ ಹೊರಟ್ರು. ಆಗ ನಾವು ರೈತ ಮಹಿಳೆಯರು ಇರ್ಬೋದು, ರೈತ ಮುಖಂಡರುಗಳೆಲ್ಲ, ರೈತ ಯುವಕ ಮುಖಂಡರುಗಳಿದ್ರು, ಅವರೆಲ್ಲ ರೊಚ್ಚಿಗೆದ್ರು. ನಮ್ಮನ್ನ ತಾವು ಸಂಧಾನ ಮಾಡೋಕ್ಕೆ ಬಿಟ್ಬಿಟ್ಟು ಒಂದು ಕಡೆ ನೀವು ಕಳೆದಾರಿನಲ್ಲಿ ನೀವು ಸರ್ವೆ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಎಷ್ಟು ಸರಿ ಅಂತಕ್ಕಂಥದ್ದು. ಆಗ ರೋಷಾವೇಶಗೊಂಡು ಒಂಚೂರು ಪ್ರಕ್ರಿಯೆಗಳು ನಡೆದವು ಅಲ್ಲಿ. ಹಾಗಾಗಿ ರೈತರು ಕೂಡ ಒಂದಷ್ಟು ಇದು ಏನೋ ಸಣ್ಣ ಪಟ್ಟ ಇದಾಯಿತು, ಏಟುಗಳಾಗಿದೆ. ಮತ್ತು ಅವರು ಕೆಲವರು ಆಕ್ರೋಶಗೊಂಡು ಪರಕೆಯಲ್ಲಿ ಮಹಿಳೆಯರು ಪರಕೆ ತಗೊಂಡು ಕೂಡ ಇದು ಮಾಡಿದ್ರು ಜಿ ಬಿ ಡಿ ಅಧಿಕಾರಿಗಳಿಗೆ. ಹಾಗಾಗಿ ಒಂದು ಸ್ವಲ್ಪ ತಳ್ಳಾಟ ನೂಕಾಟ ಆಗಿ ಮೇಡಮ್, ಇದೇ ರೀತಿ ಆದರೆ ನಾವು ಯಾವುದೇ ಕಾರಣಕ್ಕೂ ಒಂದೇ ಸಿದ್ಧಾಂತ ಇಟ್ಕೊಂಡಿರೋದು ಭೂಮಿ ಕೊಡಲ್ಲ ಅಂತ. ನಾವು ಪ್ರಾಣ ಹೋದರೂ ಭೂಮಿ ಕೊಡಲ್ಲ ಅಂತ ನಮ್ಮ ಮಹಿಳೆಯರು ದಿಟ್ಟತನದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನೇ ಆಗಲಿ ಇವರು ಗೋಲಿಬಾರ್ ಮಾಡ್ಬೋದಾ? ಗೋಲಿಬಾರ್ ಮಾಡಿದ್ರೆ ರೈತರು ಸತ್ರು ಅನ್ನಲ್ಲ, ರೈತ ಹುತಾತ್ಮ ಅಂತಾರೆ ಅಲ್ವಾ? ಇಡೀ ದೇಶ ಕೊಂಡಾಡ್ತದೆ. ಹೋಗ್ಲಿ ಬಿಡಿ, ನೋಡೋಣ. ಇವಾಗ ಅವ್ರು ಸಾಯ್ತಾರೋ, ಪೊಲೀಸವ್ರು ಸಾಯ್ತಾರೋ, ಇಲ್ಲ ಅಧಿಕಾರಿಗಳು ಸಾಯ್ತಾರೋ, ಇಲ್ಲ ರೈತನೇ ಸಾಯಿಸ್ತಾರೋ, ನೋಡೋಣ. ಇದು ಒಂದು ನಡೆದೋಗಿ ಬಿಡಲಿ. ಇವತ್ತು ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೈ ಬಿಡೋವರೆಗೂ, ಭೂಸ್ವಾಧೀನದಿಂದ ಕೈ ಬಿಡೋವರೆಗೂ ನಾವು ಹೋರಾಟ ನಿಲ್ಲಲ್ಲ. ಇವತ್ತು ನಮ್ಮದು ರಾಜ್ಯಾದ್ಯಂತ ಏನು ಸಂಘಟನೆಗಳಿದೆ, ರೈತ ಪರ ಸಂಘಟನೆಗಳು, ಅವೆಲ್ಲ ನಮಗೆ ಬೆಂಬಲವಾಗಿ ನಿಂತವೆ. ಮೊನ್ನೆ ಚುಕ್ಕಿ ಮೇಡಮ್ ಮತ್ತು ಹೊನ್ನೂರು ಪ್ರಕಾಶ್ ಮತ್ತು ಕೆ ಟಿ ಗಂಗಾಧರ್ ಅಂದ್ಬಿಟ್ಟು ರೈತ ಮುಖಂಡರುಗಳು ಬಂದಿದ್ದರು. ಅವರು ಸಾಮೂಹಿಕ ನಾಯಕತ್ವದ ಒಂದು ಕಮಿಟಿ ಏನಿದೆ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಕಮಿಟಿ ಏನಿದೆ, ಈ ಎರಡು ಕಮಿಟಿಗಳು ಒಂದು ತೀರ್ಮಾನ ಮಾಡಿ ನಮ್ಮ ಬೈರಮಂಗಲ ಕಂಚಕನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಭೂಸ್ವಾಧೀನ ವಿರೋಧಿ ನಾವು ಒಂದು ಸಂಘ ಏನು ಮಾಡ್ಕೊಂಡಿದ್ದೀವಿ. ಈ ಸಂಘದ ಜೊತೆ ಚರ್ಚೆ ಮಾಡಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಒಂದು ವಿಧಾನಸೌಧ ಚಲೋವನ್ನು ಹಮ್ಮಿಕೋಬೇಕು ಅಂತ ನಾನು ಕೇಳ್ಕೊಂಡಿದ್ದೀವಿ. ಆಗ ಆಯಿತು, ಒಪ್ಕೊಳ್ಳೋಣ, ಮಾಡೋಣ. ಇದನ್ನು ಒಂದು ದಿನಾಂಕ ನಿಗದಿ ಮಾಡ್ತೀವಿ. ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆಯಿಂದ ಬಂದು ನಿಮ್ಮ ಬೆಂಬಲವನ್ನು ಸೂಚಿಸಿ ಇಲ್ಲಿಂದ ಪಾದಯಾತ್ರೆ ಮಾಡೋಣ ಅಂತ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮೇಡಮ್, ಏನು ಹೇಳ್ತೀವಿ ಮೇಡಮ್, ಇವಾಗ ಉಪಮುಖ್ಯಮಂತ್ರಿ ಆಗಿದ್ದರು, ಆವಾಗ ಏನೋ ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಿದ್ರು. ಇವತ್ತು ಜವಾಬ್ದಾರಿ ಸ್ಥಾನಕ್ಕೆ ಒಂದು ಕೂರಿದ್ದಾರೆ. ಇವತ್ತು ಈ ಕರ್ನಾಟಕ ರಾಜ್ಯದ 7.5 ಕೋಟಿಯ ಒಂದು ಒಡೆಯ ರಾಜ, ಈ ರಾಜ್ಯದ ರಾಜ. ಹಾಗಾಗಿ ಇವರು ಇವತ್ತೇನು ಬಲವಂತದ ಭೂಸ್ವಾಧೀನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು 9,600 ಎಕರೆ ಭೂಪ್ರದೇಶ, 6,500 ಜನಸಂಖ್ಯೆ ರೈತರಿದ್ದೀವಿ. ಇವ್ರನ್ನೆಲ್ಲ ಬೀದಿ ಪಾಲು ಮಾಡೋಕ್ಕೆ ಹೊರಟಿದ್ದಾರೆ. ಇದು ಜವಾಬ್ದಾರಿಯುತದಿಂದ ನಡ್ಕೋಬೇಕು. ಏಕೆಂದರೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಸಾಲದಕ್ಕೆ ಈ ಜಿಲ್ಲೆಯ ಮುಖ್ಯಮಂತ್ರಿ ಇವರು. ನೀವು ನಮ್ಮ ಭಾಗದ, ನಮಗೂ ಕೂಡ ನೀವು ಈ ಭಾಗದ ಮುಖ್ಯಮಂತ್ರಿ ಆಗಿರೋದು ನಮಗೂ ಕೂಡ ಒಂಥರ ಒಂದು ಏನೋ ಸಂತೋಷದ ವಿಚಾರನೇ. ಹಾಗಾಗಿ ನೀವು ಭೂಸ್ವಾಧೀನ ಕೈ ಬಿಟ್ಟರೆ ನಿಮಗೆ ದೊಡ್ಡ ಒಂದು ಬೆಂಬಲ ಸಿಗ್ತದೆ, ಒಂದು ಉನ್ನತ ಒಳ್ಳೆಯ ಅಭಿಪ್ರಾಯ ಜನಗಳಲ್ಲಿ ಮೂಡ್ತದೆ. ನಿಮ್ಮ ಬಿಟ್ಟರೆ ಈ ಭಾಗದ ಜನ ನಿಮ್ಮನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಮೇಡಮ್.